ರಾಜ್ಯ ಚುನಾವಣೆ ಸೋಲಿನ ಬಳಿಕವೂ ಕಾಂಗ್ರೆಸ್ನಲ್ಲಿ ಯಾವುದೇ ಮಹತ್ವದ ಬದಲಾವಣೆಗಳಾಗಿಲ್ಲ. ಇವತ್ತು 4 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೆಸಲಾಯಿತು. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಪರ ವಿರೋಧ ಚರ್ಚೆಗಳಾದ್ರೂ ಮಹತ್ವದ ನಿರ್ಧಾರ ಆಗಿಲ್ಲ. ಹಾಗಿದ್ರೆ ಇವತ್ತಿನ ಸಭೆಯಲ್ಲಿ ಏನೇನಾಯಿತು ಅನ್ನೋದನ್ನ ಬನ್ನಿ ನೋಡೋಣ. ಪಂಚರಾಜ್ಯಗಳಲ್ಲಿ ಕಣ್ಮರೆಯಾದ ಕಾಂಗ್ರೆಸ್, ಹೀನಾಯ ಸೋಲಿನ ಬಳಿಕ ಆತ್ಮಾವಲೋಕನ. ಪಂಚರಾಜ್ಯಗಳಲ್ಲಿ ಹೇಳ ಹೆಸರಿಲ್ಲದಂತೆ ಕಾಂಗ್ರೆಸ್ ಕಣ್ಮರೆಯಾಗಿ ಹೋಗಿದೆ. ಗೋವಾ ಬಿಟ್ರೆ ಬಹುತೇಕ 4 ರಾಜ್ಯಗಳಲ್ಲೂ ಪ್ರತಿಪಕ್ಷದ ಸ್ಥಾನಕ್ಕೂ ಕಾಂಗ್ರೆಸ್ ಅರ್ಹತೆ ಪಡೆದಿಲ್ಲ. ಗಾಂಧಿ ಮುಕ್ತ ಸಂಸತ್, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತಿರೋ ಬಿಜೆಪಿ ನಾಯಕರ ಹೇಳಿಕೆಗಳಂತೆ ಕಾಂಗ್ರೆಸ್ ಹೀನಾಯ ಸ್ಥಿತಿ ತಲುಪಿದೆ. ಸೋಲು ಸೋಲು ಸೋಲು. 2014ರಿಂದಲೂ ಹಂತವಾಗಿ ಸೋಲಿನ ಸುಳಿಯಲ್ಲಿ ಸಿಲುಕಿರುವ ಕಾಂಗ್ರೆಸ್ನವರು ಇವತ್ತು ಸೋಲಿನ ಆತ್ಮಾವಲೋಕನ ಸಭೆ ಮಾಡಿದ್ರು. ಕಾಂಗ್ರೆಸ್ ನಾಯಕತ್ವದ್ದೇ ಕಾಂಗ್ರೆಸ್ಗೆ ಮುಳುವು. ಸಿಡಬ್ಲ್ಯೂಸಿ ಸಭೆಯಲ್ಲೂ ನಾಯಕತ್ವ ಬದಲಾವಣೆ ಕೂಗು. ದೆಹಲಿಯಲ್ಲಿ ಇವತ್ತು ಹಂಗಾಮಿ ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಿಡಬ್ಲ್ಯೂಸಿ ಸಭೆ ನಡೆಯಿತು. ಸಭೆಯಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ಗುಲಾಂ ನಬಿ ಆಜಾದ್, ಪ್ರಿಯಾಂಕಾ ಗಾಂಧಿ ಇದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಗ್ರೂಪ್ 23 ನಾಯಕರಿದ್ರು. ಕಾಂಗ್ರೆಸ್ನಲ್ಲಿರೋ ಝಿ ಹುಜೂರ್ ಸಿದ್ಧಾಂತದ ವಿರುದ್ಧ ಪದೇ ಪದೇ ಸಿಟ್ಟಾಗ್ತಾ ಇರುವ ಎಐಸಿಸಿಯ 23 ನಾಯಕರು ಇವತ್ತು ನಾಯಕತ್ವ ಬದಲಾವಣೆ ಮಾಡಿ ಅಂದ್ರು. ಆದ್ರೆ ಇದೇ ಕಾಂಗ್ರೆಸ್ ಪಕ್ಷದ ಮತ್ತಷ್ಟು ನಾಯಕರು ನಾಯಕತ್ವ ಬದಲಾವಣೆ ಮಾಡಬೇಡಿ ಅಂತಾನೂ ಹೇಳಿದ್ರು. ಎಐಸಿಸಿ ಅಧ್ಯಕ್ಷ ಸ್ಥಾನ ಬದಲಿಸಿ, ನಿಷ್ಠಾವಂತರನ್ನ ಅಧ್ಯಕ್ಷರನ್ನಾಗಿಸಿ, ಮುಕುಲ್ ವಾಸ್ನಿಕ್ಗೆ ಪಟ್ಟ ಕಟ್ಟಿ, ಇಲ್ಲದಿದ್ರೆ ನೀವೇ ಆಯ್ಕೆ ಮಾಡಿ, ಕುಟುಂಬ ಹಿಡಿತದಿಂದ ಹೊರಬನ್ನಿ, ಇಲ್ಲದಿದ್ರೆ ಪಕ್ಷಕ್ಕೆ ಉಳಿಗಾಲವಿಲ್ಲ, ತಳಮಟ್ಟದಿಂದ ಪಕ್ಷ ಸಂಘಟಿಸಿ, ನನ್ನಿಂದ ಪಕ್ಷ ಅನ್ನೋರನ್ನ ಹೊರಗಿಡಿ, ಕಾರ್ಯಕರ್ತರನ್ನ ಹುರಿದುಂಬಿಸಿ. ಇದಿಷ್ಟು ಕಾಂಗ್ರೆಸ್ ಪಕ್ಷದ ಗ್ರೂಪ್ 23 ನಾಯಕರು ಸಭೆಯಲ್ಲಿ ಹೇಳಿದ ಮಾತುಗಳು. ಇದೇ ಸಭೆಯಲ್ಲಿ ಗಾಂಧಿ ಕುಟುಂಬದ ಪರವಾಗಿಯೂ ಹಲವು ನಾಯಕರು ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿಗೆ ಹಿಂದುತ್ವದ ಅಜೆಂಡಾ ಇದೆ. ಕಾಂಗ್ರೆಸ್ ಮುಸ್ಲಿಂ ಪಕ್ಷ ಅಂತ ಬಿಂಬಿಸಿದೆ. ಬಿಜೆಪಿಯದ್ದು ಧ್ರುವೀಕರಣ ರಾಜಕೀಯ. 3 ದಶಕಗಳಿಂದ ಪ್ರಧಾನಮಂತ್ರಿಗಳಾಗಿಲ್ಲ, ಯಾವ ರಾಜ್ಯಕ್ಕೂ ಮುಖ್ಯಮಂತ್ರಿಗಳಾಗಿಲ್ಲ. ಪಕ್ಷಕ್ಕಾಗಿ ಗಾಂಧಿ ಕುಟುಂಬ ಮುಖ್ಯವಾಗಿದೆ. ನಾಯಕತ್ವ ಬದಲಾವಣೆ ಅವಶ್ಯಕತೆ ಇಲ್ಲ. ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗ್ಲಿ, ತಕ್ಷಣವೇ ರಾಹುಲ್ ಅಧಿಕಾರ ವಹಿಸಿಕೊಳ್ಳಿ. ಹೀಗೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಇವತ್ತು ಘಟಾನುಘಟಿ ನಾಯಕರು ತಮ್ಮ ತಮ್ಮ ಅಭಿಪ್ರಾಯವನ್ನ ಮಂಡಿಸಿದ್ರು. ಇನ್ನು ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಯಲ್ಲೇ ಠಿಕಾಣಿ ಹೂಡಿರುವ ಡಿಕೆ ಶಿವಕುಮಾರ್ ಮತ್ತೆ ರಾಹುಲ್ ಗಾಂಧಿ ಪೂರ್ಣ ಪ್ರಮಾಣದಲ್ಲಿ ಎಐಸಿಸಿ ಅಧ್ಯಕ್ಷರಾಗ್ಲಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಂಜೆ 4 ಗಂಟೆಯಿಂದ 7 ಗಂಟೆವರೆಗೂ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಸೋಲಿನ ಆತ್ಮಾವಲೋಕನ ಸಭೆ ನಡೆಸಿದ್ರು. ಗಾಂಧಿ ಕುಟುಂಬದವರು ಬಿಟ್ಟು 3ನೇ ವ್ಯಕ್ತಿಗೆ ಪಕ್ಷದ ಸ್ಥಾನಮಾನ ಕೊಡ್ತಾರೆ ಅನ್ನೋ ಅಂತೆ ಕಂತೆಗಳೆಲ್ಲ ಸಭೆಯಲ್ಲೂ ಗಂಭೀರವಾಗಿ ಚರ್ಚೆಗಳಾಯಿತು. ಸಭೆ ಬಳಿಕ ಎಐಸಿಸಿ ನಾಯಕರು ಹೇಳಿದ್ದಿಷ್ಟು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೋದಿಯನ್ನ ಎದುರಿಸಲು ರಾಹುಲ್ ಗಾಂಧಿಗಷ್ಟೇ ಸಾಧ್ಯ. ಆದಷ್ಟು ಬೇಗ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರಾಗಬೇಕು. ಗುಜರಾತ್ ಚುನಾವಣೆ ಒಳಗೆ ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ನಡೆಸಬೇಕು ಅನ್ನುವಂತಹ ಕೂಗು ಕೂಡ ಕೇಳಿಬಂದಿದೆ. ಎಐಸಿಸಿ ಎಲೆಕ್ಷನ್ ವರೆಗೂ ಸೋನಿಯಾ ಹಂಗಾಮಿ ನಾಯಕಿಯಾಗಿ ಮುಂದುವರಿಯಲಿದ್ದಾರೆ. ಸಿಡಬ್ಲ್ಯೂಸಿ ಸದಸ್ಯರ ಮನವಿಯಂತೆ ಸೋನಿಯಾ ಅವರು ಕಂಟಿನ್ಯೂ ಆಗ್ತಾರೆ. 4 ಗಂಟೆಗಳ ಕಾಲ ನಡೆದಂತಹ ಸಿಡಬ್ಲ್ಯೂಸಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ರಾಹುಲ್ ಪರವಾಗಿಯೇ ಹೆಚ್ಚು ಒಲವನ್ನ ತೋರಿಸಲಾಗಿದೆ. ರಾಹುಲ್ ಗಾಂಧಿ ಅವರನ್ನೇ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು. ಗುಜರಾತ್ ಚುನಾವಣೆ ಒಳಗೆ ಅಧ್ಯಕ್ಷರ ಆಯ್ಕೆಗೆ ಎಲೆಕ್ಷನ್ ಆಗಬೇಕು. ಈಗ ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು. ಅವರೇ ಸದ್ಯ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. 4 ಗಂಟೆಗಳ ಕಾಲ ಸಿಡಬ್ಲ್ಯೂಸಿ ಸಭೆಯನ್ನ ನಡೆಸಲಾಯಿತು. ಯಾವುದೇ ಮಹತ್ತರ ನಿರ್ಧಾರವನ್ನ ಕೈಗೊಳ್ಳಲಿದ್ರೂ ಕೂಡ ಹಲವಾರು ವಿಚಾರಗಳನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. No, I can't tell you what was discussed. It was a detailed discussion about the 5 elections that we went in. I was in charge of Goa, so we all gave detailed discussions on that. Plus, what were the weaknesses, what were the minus points, and how do we take things forward? How Congress is, necessary, most important role as an opposition that we have to play, and also to see that how do we prepare for these forthcoming elections, assembly elections, for the parliament. So it was a frank and open discussion, and I think it will be a very positive outcomes are there because of this, and I think a lot of processes are going to be put in place in the near future, and Congress President I think is going to handle all that.
See, naturally, it is something of a huge concern, right? It is a matter of huge concern, and we have looked at it in a very clean and transparent manner. And whatever happened in 5 states about the elections, we discussed pro and cons, and what is to be done in future, that also discussed. Sir, has anybody has given his resignation, sir? कौन? Has anybody has given his ना कोई रिसिग्नेशन कुछ नहीं, सभी मिल के बात किए और सभी एक होके बात किए और पार्टी को मजबूत बनाने के लिए क्या करना, उसकी स्ट्रैटेजी बनाने के लिए हमारे नेता श्रीमती सोनिया गांधी जी को भरपूर मदद करना, सपोर्ट करना, ये फैसला हुआ. ಒಟ್ಟಾರೆ ಸಿಡಬ್ಲ್ಯೂಸಿ ಸಭೆ ಮುಗಿದಿರುವಂಥದ್ದು. ಗಾಂಧಿ ಕುಟುಂಬದಲ್ಲಿ ಈಗ ಯಾರು ರಾಜಕೀಯದಲ್ಲಿ ಕಂಟಿನ್ಯೂ ಆಗ್ತಾರಾ, ರಿಸೈನ್ ಮಾಡ್ತಾರಾ, ಸೋನಿಯಾ ಗಾಂಧಿ ರಿಸೈನ್ ಮಾಡ್ತಾರಾ? ಯುಪಿ ಎಲೆಕ್ಷನ್ ಚುನಾವಣಾ ಉಸ್ತುವಾರಿಯನ್ನ ಪ್ರಿಯಾಂಕಾ ಗಾಂಧಿ ಅವರಿಗೆ ಕೊಡಲಾಗಿತ್ತು, ಪಂಜಾಬ್ನ ಉಸ್ತುವಾರಿಯನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡಲಾಗಿತ್ತು. ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಹೀನಾಯವಾಗಿ ಸೋಲನ್ನ ಅನುಭವಿಸಿತ್ತು. ಹಾಗಾಗಿ ಸೋಲಿನ ಪರಾಮರ್ಶೆಯನ್ನ ಈ ಸಭೆಯಲ್ಲಿ ನಡೆಸಲಾಯಿತು. ಆದ್ರೆ ಖರ್ಗೆ ಅವರು ಮಾತನಾಡ್ತಾ ಇದ್ರು, ರಾಹುಲ್ ಗಾಂಧಿ ಅವರ ಪರವಾಗಿ ಅವರು ಮಾತನಾಡಿರುವಂಥದ್ದು. ಈ ಒಂದು ಸಭೆಯಲ್ಲೂ ಕೂಡ ಆದಷ್ಟು ಬೇಗ ರಾಹುಲ್ ಗಾಂಧಿ ಅವರನ್ನ ಎಐಸಿಸಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಬರಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಕರ್ನಾಟಕದಲ್ಲಿ ರಾಜಕಾರಣಿಗಳ ಆರ್ಭಟ ತಣ್ಣಗಾಗಿತ್ತು. ಯಾವಾಗ ಪಂಚರಾಜ್ಯಗಳ ಫಲಿತಾಂಶ ಹೊರಬಿತ್ತೋ ಮತ್ತೆ 3 ಪಕ್ಷಗಳಲ್ಲೂ ಸೇರಿಗೆ ಸಭಾ ಸೇರು ಅನ್ನೋ ಥರ ಕಚ್ಚಾಡ್ತಾ ಇದ್ದಾರೆ, ಬೈದಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಬೇರೆ ಚಾಮುಂಡೇಶ್ವರಿಯಲ್ಲಿ ನಿಲ್ಲಲ್ಲ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. ಒಂದು ಸೋಲು 100 ಪಾಠ ಕಲಿಸುತ್ತೆ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಆದ ಮೊದಲ ಸೋಲು ಸಿದ್ದರಾಮಯ್ಯರ ಮನಸ್ಸಲ್ಲಿ ಈಗಲೂ ಬೇರೂರಿದೆ. ಎಷ್ಟು ದಿನ ನೋಡೋಣ ಹೇಳ್ತೀವಿ ಅಂತಿದ್ದ ಸಿದ್ದರಾಮಯ್ಯ ಇವತ್ತು ಚಾಮುಂಡೇಶ್ವರಿಯಲ್ಲಿ ನಿಲ್ಲಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದ್ರು. ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ, ನೋಡೋಣ, ಎಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ. ಇಲ್ಲ ನಿಲ್ಲಲ್ಲ ಅಲ್ಲಿ, ಇಲ್ಲ ನಿಲ್ಲಲ್ಲ ಅಲ್ಲಿ. ಚಾಮುಂಡೇಶ್ವರಿ ನಿಲ್ಲದಿಲ್ಲ. ನಾನು ಅಲ್ಲಿ ಜನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ ಕಳೆದ ಸಾರಿ ನನಗೆ, ಅದರಿಂದ ನಿಲ್ಲಲ್ಲ. ಒಂದೇ ಸಾರಿ ಒಂದೇ ಕಡೆ. ಸಿದ್ದರಾಮಯ್ಯರ ಮಾತು ಇಷ್ಟಕ್ಕೆ ಮುಗಿಯಲಿಲ್ಲ. ಬಿಜೆಪಿ ಮೇಲೆ ಮುಗಿಬಿದ್ರು. ಜೆಡಿಎಸ್ ಬಿಜೆಪಿ ಬಿ ಟೀಮ್ ಅಂದ್ರು. ಕೈಕೊಟ್ಟ ಇಬ್ರಾಹಿಂ ಮೇಲೂ ಗರಂ ಆದ್ರು. ಒಲ್ಲದ ಗಂಡನಿಗೆ ಮೊಸಲು ಕಲ್ಲಿತ್ತು ಅಂತ ಒಂದು ಗಾದೆ. ಅವರು ಪಕ್ಷ ಬಿಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾರೆ. ಅವಕ್ಕೆಲ್ಲ ಕಿಮ್ಮತ್ ಕೊಡಬೇಕಾದಂತ ಅಗತ್ಯ ಇಲ್ಲ. ಲೀಡರ್ ಆಫ್ ದಿ ಅಪೋಸಿಷನ್ ಸಿಗ್ತಿಲ್ಲ ಅಂತ ಬಿಡ್ತಾ ಇರೋದು. ಮನುಷ್ಯನಿಗೆ ಆಸೆಗಳಿರ್ಬೇಕು, ರಾಜಕೀಯದಲ್ಲಿ ದುರಾಸೆಗಳಿರ್ಬಾರ್ದು. ಯಾಕೆ ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅವರು? ಯಾಕೆ ಭಯದಿಂದ ನನ್ನ ಮೇಲೆ ಅವರು ನನ್ನ ಟಾರ್ಗೆಟ್ ಮಾಡ್ತಾರೆ. ಬೇರೆ ಪಾರ್ಟಿಗಳಿಗೆ, ಬಿಜೆಪಿಗೆ, ಜೆಡಿಎಸ್ಗೆ ನನ್ನ ಕಂಡ್ರೆ ಭಯ, ಅದಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಸುಮ್ಮನೆ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ ಜೆಡಿಎಸ್ಗೆ ಬಿ ಟೀಮ್ ಅಂತ ಕರೆಯೋದು, ಬಿಜೆಪಿಯ ಬಿ ಟೀಮ್ ಅಂದ್ರೆ ಜೆಡಿಎಸ್. ಸಿದ್ದರಾಮಯ್ಯ ಬಿಜೆಪಿಯವರಿಗೆ ನನ್ನ ಕಂಡ್ರೆ ಭಯ ಅಂತಾರೆ. ಆದ್ರೆ ಬಿಜೆಪಿಯವರು ಸಿದ್ದರಾಮಯ್ಯ ಬಗ್ಗೆ, ಡಿಕೆ ಶಿವಕುಮಾರ್ ಬಗ್ಗೆ, ಒಟ್ಟಾರೆ ಕಾಂಗ್ರೆಸ್ ಬಗ್ಗೆ ಮನಸೋ ಇಚ್ಛೆ ಬೈದಾಡಿದ್ರು. ಕಾಂಗ್ರೆಸ್ ಮೆಂಬರ್ಶಿಪ್ಗೂ ಪರದಾಟ. ಟಿವಿ, ಫ್ರಿಡ್ಜು, ಸೀರೆ, ಟಮ್ ಆಫರ್ ಕೊಡ್ತಾವ್ರೆ. ಬಾದಾಮಿಯಲ್ಲಿ ನಮ್ಮ ಸಿದ್ದರಾಮಯ್ಯರು ಅದು ಹೊಸ ಸಂಪ್ರದಾಯವನ್ನು ಮಾಡಿಕೊಟ್ಟಾರ. ಯಾರ್ಯಾರು ಇವತ್ತು ಸದಸ್ಯತ್ವವನ್ನು ಜಾಸ್ತಿ ಮಾಡಿದಂಥವ್ರಿಗೆ ಒಂದು ಮೋಟರ್ ಸೈಕಲ್ ಕೊಡ್ತೀವಿ, ಒಂದು ಟಮ್ ಕೊಡ್ತೀವಿ, ಒಂದು ಟಿವಿ ಕೊಡ್ತೀವಿ, ಫ್ರಿಡ್ಜ್ ಕೊಡ್ತೀವಿ ಅಂತೇಳಿ ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಉಳ್ಕೊಂಡಿದೆ. ಬಿಜೆಪಿ ಅಂದ್ರೆ ಸ್ವರ್ಗ, ಕಾಂಗ್ರೆಸ್ ಅಂದ್ರೆ ನರಕ. ಡಿಕೆಶಿ ಸಿದ್ದು ಕಿತ್ತಾಡ್ತಾರೆ, ಈಗಲೂ ಸೊಕ್ಕಿನ ಮಾತೆ. ಸರ್ಕಾರ ಮಾಡಕ್ ಯೋಗ್ಯತೆ ಇಲ್ಲದೆ ಜನ ತಿರಸ್ಕಾರ ಮಾಡಿದ್ಮೇಲೆ ಈಗ ಬಿಜೆಪಿ ಮೇಲೆ ಆರೋಪ ಮಾಡ್ತಾರ. ನಿಮ್ ಪಕ್ಷದಲ್ಲಿ ಗುಂಪುಗಾರಿಕೆ ಬೆಳೆದು ಹಾಳಾಗೋಗಿದೆ, ಅದನ್ನ ಕಡೆ ಗಮನ ಕೊಟ್ರಿ. ಮುಂಚೆ ಬಿಜೆಪಿಗೂ ಕಾಂಗ್ರೆಸ್ಸಿಗೂ ದಯವಿಟ್ಟು ಹೋಲಿಕೆನೆ ಮಾಡಬೇಡ್ರಿ. ಇದು ಸ್ವರ್ಗ, ಅದು ನರಕ. ಕಾಂಗ್ರೆಸ್ ಅಂದ್ರೆ ಲೋ ಪಕ್ಷ. ಡಿಕೆಶಿ ಮತ್ತೆ ಜೈಲಿನ ದಿನ ನೆನಪಾಗಿವೆ. ಅವ್ರು ಹೇಳ್ಯಾರ ಬ್ರೋಕರ್ ಪಾರ್ಟಿ ಅಂತೇಳಿ ಶಿವಕುಮಾರ್. ಕಾಂಗ್ರೆಸ್ ಪಾರ್ಟಿ ಐತೆ ಅವ್ರು ಬರ್ತದೆ ಸಿಕ್ಬಿಟ್ಟು ಕಾಂಗ್ರೆಸ್. ಬಿಜೆಪಿ ಬ್ರೋಕರ್ ಅನ್ನೋಂಥ ನೈತಿಕತೆ ಅವ್ರಿಗಿಲ್ಲ. ಜೈಲಿಗೆ ಹೋದ್ ಬಂದವ್ರು ನಮ್ಮ ಪಾರ್ಟಿ ಬಗ್ಗೆ ಏನು ಮಾತಾಡ್ತಾರೆ? ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬಗ್ಗೆ ಇಷ್ಟು ಕಠೋರವಾಗಿ ಬಿಜೆಪಿಯವರು ಮಾತನಾಡ್ತಿದ್ರೆ, ಜೆಡಿಎಸ್ನ ಕುಮಾರಸ್ವಾಮಿನೂ ಕಾಂಗ್ರೆಸ್ ಬಿಜೆಪಿ ಮೇಲೆ ಕಿಡಿಕಾರಿದ್ರು. ನೀರಾವರಿ ಬಗ್ಗೆ ಚರ್ಚೆ ಮಾಡೋದಲ್ಲ, ಅದೇನೋ ನೋಡಿದ್ರಂತ. ನಾನು ಇಲ್ಲಿ ಇರ್ತಕ್ಕಂಥದ್ದು ರಾಮನಗರದಲ್ಲಿ ಅನ್ಯಾಯ ಆದಾಗ ಅನ್ಯಾಯ ಆಗಿರ್ತಕ್ಕಂಥದ್ದು
ಯಾವುದೇ ವಿಷಯ ಇರಲಿ ಅದನ್ನ ಜನತೆ ಮುಂದೆ ಇಡ್ತಕ್ಕಂಥದ್ದಕ್ಕೆ ನಾನು ಇರೋದಿಲ್ಲ. ಕನಕಪುರದಲ್ಲಿ ಎಷ್ಟು ಜನ ರೈತ ಕುಟುಂಬಗಳನ್ನ ಹಾಳು ಮಾಡಿ ಹಣದ ದಾಹಕ್ಕೆ ಎಷ್ಟು ಜನದ ಒತ್ತುವರಿ ಮಾಡಿ ಬಂಡೆಗಳು ನೋಡೋದು ವಿದೇಶಗಳಿಗೆ ಸಾಗಿಸ್ತಂಥವ್ರು, ಇವರಿಂದ ನಾನು ಬುದ್ಧಿ ಕಲಿಬೇಕಾ ರೈತರ ಬಗ್ಗೆ? ಇಷ್ಟು ದಿನ ನಿಖಿಲ್ ಮಂಡ್ಯದಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಕಾರಣ ಅಂತಿದ್ರು ಜೆಡಿಎಸ್ನವರು. ಆದರೆ ನಿಖಿಲ್ ಸೋಲಿಗೆ ಅವರ ದೊಡ್ಡಪ್ಪ HD ರೇವಣ್ಣನೇ ಕಾರಣ ಅಂತ ಸಚಿವ ನಾರಾಯಣಗೌಡ ಇವತ್ತು ಹೊಸ ಬಾಂಬ್ ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಕೆಲಸಗಳು, ಇವರು ಖಾಲಿ ಪೇಪರ್ನಲ್ಲಿ ಹೇಳ್ಕೊಂಬಂದ್ರು ಇಷ್ಟು 1,000 ಕೋಟಿ ಕೊಡ್ತೀವಿ ಅಂತೇಳಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೇವಣ್ಣರೆಲ್ಲ ನ್ಯಾಚುರಲಿಟಿಲಿ ಹಣ ಹೊಡ್ಕೊಂಡು ಹೋಗಿ ಅವ್ರ ಜಿಲ್ಲೆಗೆ ಅಭಿವೃದ್ಧಿ ಪಡಿಸ್ಕೊಂಡ್ರು, ಅವ್ರ ಮಗನ ಗೆಲ್ಸ್ಕೊಂಡ್ರು, ನಿಖಿಲ್ನ ಸೋಲ್ಸಿದ್ರು. ಅದಕ್ಕಿಂತ ಪಾಠ ಬೇಕಾ ನಮ್ಮ ನಿಖಿಲ್ ಕುಮಾರಣ್ಣನ್ಗೆ? ಅದನ್ನ ಸ್ವಲ್ಪ ತಿಳ್ಕೊಂಡು ಮಾತಾಡ್ಲಿ ಅಂತ ಹೇಳಿಕ್ ಬಯಸ್ತಾ ಇದ್ದೆ. ಪಂಚರಾಜ್ಯ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಮತ್ತೆ ರಾಜ್ಯ ರಾಜಕೀಯ ಗರಿಗೆದರುತ್ತಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಉಕ್ರೇನ್ ಶರಣಾಗಬೇಕು, ಇಲ್ಲ ಸರ್ವನಾಶ ಆಗಬೇಕು, ಇದು ರಷ್ಯಾದ ಉದ್ದೇಶ. ಉಕ್ರೇನ್ ಸೋಲ್ ಒಪ್ಕೊಳ್ತಾ ಇಲ್ಲ, ಯುದ್ಧದಿಂದ ಹಿಂದೆ ಸರಿತಾ ಇಲ್ಲ. ಮತ್ತೆ ಬಾಂಬ್, ಮತ್ತೆ ಶೆಲ್ ದಾಳಿಗಳಾಗ್ತಾ ಇದೆ. 18ನೇ ದಿನದ ಯುದ್ಧದಲ್ಲಿ ಸಾಲು ಸಾಲು ಹೆಣಗಳು ಬಿದ್ದಿದ್ದು, ಶವ ಹೂಳೋದಕ್ಕೂ ಜಾಗ ಇಲ್ಲದ ಕೆಟ್ಟ ಪರಿಸ್ಥಿತಿ ಉಕ್ರೇನ್ನಲ್ಲಿ ನಿರ್ಮಾಣವಾಗಿದೆ. ಉಕ್ರೇನ್ ಎಲ್ವಿವ್ ಮಿಲಿಟರಿ ಕೇಂದ್ರ ಬ್ಲಾಸ್ಟ್. ಒಂದೇ ಜಾಗದಲ್ಲಿ 35 ಜನರ ದಾರುಣ ಸಾವು. 18 ದಿನ, ಬರೋಬ್ಬರಿ 18ನೇ ದಿನವೂ ಉಕ್ರೇನ್ ರಷ್ಯಾ ನಡುವಿನ ಭೀಕರ ಯುದ್ಧ ನಿಲ್ತಿಲ್ಲ. ಒಂದೊಂದೇ ನಗರಗಳನ್ನ ಸ್ಮಶಾನ ಮಾಡ್ತಾ ಇರೋ ರಷ್ಯಾ ಸೇನೆ ಇವತ್ತು ಉಕ್ರೇನ್ನ ಎಲ್ವಿವ್ ಮೇಲೆ 30 ಕ್ಷಿಪಣಿಗಳನ್ನ ಹಾಕಿದೆ. ಎಲ್ವಿವ್ ಮಿಲಿಟರಿ ತರಬೇತಿ ಕೇಂದ್ರದ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದು 35 ಉಕ್ರೇನ್ ಸೈನಿಕರು, ನಾಗರಿಕರು ಸಾವನ್ನಪ್ಪಿದ್ದಾರೆ. ಮೈಕೋಲೈವ್ ಅಪಾರ್ಟ್ಮೆಂಟ್ ಮೇಲೆ ದಾಳಿ, 9 ನಾಗರಿಕರ ಭೀಕರ ಸಾವು, 20 ಜನರಿಗೆ ಗಾಯ. ನೋಡಿ, ರಷ್ಯಾ ಟ್ಯಾಂಕರ್ ಸಿಡಿಸ್ತಾ ಇರೋ ಬಾಂಬ್ ಸೀದಾ ಅಪಾರ್ಟ್ಮೆಂಟ್ಗೆ ಹೇಗೆ ನುಗ್ತಿದೆ ಅಂತ. ನಗರದ ಬೃಹತ್ ಜನವಸತಿ ಕಟ್ಟಡ ಇದು. ರಷ್ಯಾ ಸೇನೆ ಅಪಾರ್ಟ್ಮೆಂಟ್ ಮೇಲೆ ಹಾಕಿದ ಬಾಂಬ್ಗೆ 9 ಜನ ಸಾವನ್ನಪ್ಪಿದ್ದಾರೆ. ಇದಿಷ್ಟೇ ಅಲ್ಲ, ಚೆರ್ನಿಹಿವ್ನಲ್ಲಿ ಬಹುಮಹಡಿ ಅಪಾರ್ಟ್ಮೆಂಟ್ ಕಟ್ಟಡವನ್ನ ರಷ್ಯಾ ಸೇನೆ ಧ್ವಂಸ ಮಾಡಿದ್ದು ಸಾವು ನೋವಿಗೆ ಲೆಕ್ಕವೇ ಇಲ್ಲದಂತಾಗಿದೆ. ಜನರನ್ನ ಸ್ಥಳಾಂತರಿಸ್ತಾ ಇದ್ದ ರೈಲಿನ ಮೇಲೂ ದಾಳಿ. ಪೂರ್ವ ಉಕ್ರೇನ್ ಬಿಟ್ಟು ಆಶ್ರಯ ಹುಡುಕಿ ಜನ ಡೊನೆಟ್ಸ್ಕ್ ಪ್ರದೇಶದ ಬ್ರುಸಿನ್ ನಿಲ್ದಾಣದಲ್ಲಿ ರೈಲ್ ಹತ್ತಿ ಹೋಗ್ತಿದ್ರು. ಆ ರೈಲಿನ ಮೇಲೂ ರಷ್ಯಾ ದಾಳಿ ಮಾಡಿದ್ದು ರೈಲು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಇದೇ ರೈಲಲ್ಲಿ 100 ಮಕ್ಕಳಿದ್ರು ಅಂತ ಉಕ್ರೇನ್ ಸೇನೆ ಹೇಳ್ಕೊಂಡಿದೆ. ಯುದ್ಧದಲ್ಲಿ ಸತ್ತವರ ಲೆಕ್ಕ ಕೊಡ್ತಿವೆ 2 ದೇಶಗಳು. ಶವ ಹೂಳೋದಕ್ಕೂ ಉಕ್ರೇನ್ನಲ್ಲಿ ಪರದಾಟ. ಉಕ್ರೇನ್ ಸರ್ಕಾರ ರಷ್ಯಾ ಸೇನೆಯ 12,000ಕ್ಕೂ ಹೆಚ್ಚು ಸೈನಿಕರನ್ನ ಕೊಂದು ಹಾಕಿದ್ದೀವಿ ಅಂತ ಲೆಕ್ಕ ಕೊಟ್ಟಿದೆ. ಇನ್ನು ರಷ್ಯಾ ದಾಳಿಯಲ್ಲಿ 1,300 ಉಕ್ರೇನ್ ಸೈನಿಕರ ಸಾವಾಗಿದೆ ಅಂತ ಉಕ್ರೇನ್ ಹೇಳ್ಕೊಂಡಿದೆ. 2 ದೇಶಗಳ ಯುದ್ಧದಲ್ಲಿ ನಿನ್ನೆವರೆಗೂ 597 ನಾಗರಿಕರು ಸತ್ತಿದ್ದಾರೆ ಅಂತ ವಿಶ್ವಸಂಸ್ಥೆ ಮಾಹಿತಿ ನೀಡಿದೆ. ಆದರೆ ಶವಗಳನ್ನ ಹೂಳೋದಕ್ಕೂ ಉಕ್ರೇನ್ನಲ್ಲಿ ಜಾಗ ಸಿಗ್ತಿಲ್ಲ. ಬೆಲಾರಸ್ನ ಶವಾಗಾರವು ರಷ್ಯಾದ ಸೈನಿಕರ ಮೃತದೇಹದಿಂದ ತುಂಬಿ ಹೋಗಿದೆ. ಉಕ್ರೇನ್ನಲ್ಲಿ ಕೊಲ್ಲಲ್ಪಟ್ಟ ರಷ್ಯಾದ ಸೈನಿಕರನ್ನ ಟ್ರಕ್ನಲ್ಲಿ ಶವಾಗಾರಕ್ಕೆ ತರಲಾಗ್ತಾ ಇದೆ. ನಂತರ ರೈಲು ಅಥವಾ ವಿಮಾನದ ಮೂಲಕ ರಷ್ಯಾಗೆ ಹಿಂತಿರುಗಿಸ್ತಾ ಇದ್ದಾರೆ. ಗುರುತೆ ಸಿಗದ ಶವಗಳನ್ನ ಒಂದೇ ಕಡೆ ಹೂತ್ ಹಾಕುವ ಘೋರ ಪರಿಸ್ಥಿತಿ ಉಕ್ರೇನ್ನಲ್ಲಿ ನಿರ್ಮಾಣವಾಗಿದೆ. ಉಕ್ರೇನ್ನಲ್ಲಿ ರಷ್ಯಾ ಸೇನೆ ಯುದ್ಧ ಮುಗಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ. ಈಗ ಭಾರತ ಉಕ್ರೇನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನ ಸ್ಥಳಾಂತರ ಮಾಡಿದೆ. ಭದ್ರತಾ ದೃಷ್ಟಿಯಿಂದ ತಾತ್ಕಾಲಿಕವಾಗಿ ಪೋಲೆಂಡ್ಗೆ ರಾಯಭಾರ ಕಚೇರಿ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಉಕ್ರೇನ್ನಲ್ಲಿ ಮೃತಪಟ್ಟ ನವೀನ್ ಮೃತದೇಹ ಇನ್ನೂ ಖಾರ್ಕಿವ್ ಶವಾಗಾರದಲ್ಲಿದ್ದು ಭಾರತಕ್ಕೆ ತರಲು ಸರ್ವ ಪ್ರಯತ್ನ ನಡೀತಾ ಇದೆ. ಏನೇ ಆಗ್ಲಿ, ಮನುಕುಲದ ಮರಣ ಶಾಸನ ಬರೀತಾ ಇರುವ ರಷ್ಯಾ ಉಕ್ರೇನ್ ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದೇ ಇಡೀ ಜಗತ್ತನ್ನ ಕಾಡ್ತಾ ಇರೋ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಭಾರತ ಕ್ರಿಕೆಟ್ ತಂಡದ ಬಲಗೈ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಮೊದಲ ಬಾರಿಗೆ 5 ವಿಕೆಟ್ ಸಾಧನೆ ಮಾಡಿದ್ದಾರೆ. ಈ ಮಧ್ಯೆ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ 303 ರನ್ ಗಳಿಸಿದ್ದು ಶ್ರೀಲಂಕಾಗೆ 446 ರನ್ಗಳ ಗುರಿ ನೀಡಿದೆ. ಶ್ರೀಲಂಕಾಗೆ ಈಗ ಸೋಲಿನ ಭೀತಿ ಆವರಿಸಿದೆ. ಇನ್ನು ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಪಂದ್ಯವನ್ನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಎಂಎಲ್ಸಿ ಗೋವಿಂದರಾಜ್ ವೀಕ್ಷಿಸಿದ್ರು. ಪಂದ್ಯ ವೀಕ್ಷಣೆ ವೇಳೆ ಅಭಿಮಾನಿ ಜೊತೆ ಫೋಟೋಗೆ ಸಿದ್ದರಾಮಯ್ಯ ಪೋಸ್ ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18ನಲ್ಲಿ. ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಅಭೂತಪೂರ್ವ ಗೆಲುವಿನ ಸಂಭ್ರಮ. ಹೊಸ ಸರ್ಕಾರ ರಚನೆಗೆ ಮುಂದಾದ ಯೋಗಿ ಆದಿತ್ಯನಾಥ್. ದೆಹಲಿಯಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ, ಜೆಪಿ ನಡ್ಡಾ, ರಾಜನಾಥ್ ಸಿಂಗ್ ಭೇಟಿ ಮಾಡಿ ಚರ್ಚೆ. ಚೀನಾದಲ್ಲಿ ಮತ್ತೆ 2 ವರ್ಷಗಳ ಬಳಿಕ ಹೆಚ್ಚಿದ ಕೋವಿಡ್ ಸೋಂಕು ಪ್ರಕರಣ. ಬೀಜಿಂಗ್ ಸೇರಿದಂತೆ ಹಲವು ನಗರಗಳಲ್ಲಿ 2,000 ಸೋಂಕಿತರು ಪತ್ತೆ. 90 ಲಕ್ಷ ಜನಸಂಖ್ಯೆ ಇರುವ ಜಿಲಿನ್ ಪ್ರಾಂತ್ಯ ಶಾನ್ಡಂಗ್ನಲ್ಲಿ ಲಾಕ್ಡೌನ್. ವಿವೇಕ್ ಅಗ್ನಿಹೋತ್ರಿ ನಿರ್ದೇಶನದ ಕಾಶ್ಮೀರಿ ಫೈಲ್ಸ್ ಸಿನಿಮಾಗೆ ದೇಶಾದ್ಯಂತ ಮೆಚ್ಚುಗೆ. ರಿಲೀಸ್ ಆದಾಗ 400 ಥಿಯೇಟರ್, ಈಗ 2,000ಕ್ಕೂ ಹೆಚ್ಚು ಸ್ಕ್ರೀನ್ನಲ್ಲಿ ತೆರೆಗೆ. ಸಿನಿಮಾ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ ಸಿಎಂ ಬೊಮ್ಮಾಯಿ. ನಾಳೆ ಮೇಲುಕೋಟೆಯಲ್ಲಿ ಐತಿಹಾಸಿಕ ವೈರಮುಡಿ ಉತ್ಸವ. ದೀಪಾಲಂಕಾರಗಳಿಂದ ಇಡೀ ಮೇಲುಕೋಟೆ ರಸ್ತೆಗಳೆಲ್ಲ ಝಗಮಗ. ವೈರಮುಡಿ ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗಲಿರುವ ಸಿಎಂ ಬಸವರಾಜ ಬೊಮ್ಮಾಯಿ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕರುನಾಡಿನ ತುಂಬೆಲ್ಲ ಜೇಮ್ಸ್ ಹವಾ ಶುರುವಾಗಿದೆ. ಪ್ರೀ ರಿಲೀಸ್ ಇವೆಂಟ್ ಕೂಡ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ನಟ ಶಿವರಾಜ್ ಕುಮಾರ್ ಸ್ಟೇಜ್ ಮೇಲೆ ಮಾತನಾಡ್ತಾ ಭಾವುಕರಾಗಿದ್ದಾರೆ. ಸಾರಿ ಅಪ್ಪ, ಒಂಚೂರು ಎಮೋಷನ್ ಆಗೋಯ್ತೀನಿ ಲಾಸ್ಟ್ಲಿ ನೋಡ್ತಾ. ನಿಮ್ ಜೊತೆ ನಾನು ಇರ್ತೀನಪ್ಪ, ನೀವು ನನ್ನ ಜೊತೆ ಇರಿ. ಜೇಮ್ಸ್, ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಜೇಮ್ಸ್ ಚಿತ್ರತಂಡದ ಎಲ್ಲ ಆರ್ಟಿಸ್ಟ್ಗಳು ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ. ಎಲ್ರಿಗೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಪ್ರೊಡ್ಯೂಸರ್ ಅವರಿಗೆ ಕಿಶೋರ್, ಚೇತನ್, ಸ್ವಾಮಿ, ದೀಪು, ಚರಣ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಿಟ್ ಆಗಿದೆ, ಟೀಸರ್ಸ್ ಚೆನ್ನಾಗಿದೆ. ಅದು ಹೇಳಲೇಬೇಕಾಗಿಲ್ಲ, ಯಾಕಂದರೆ ಅಪ್ಪುದು ಇದು ಈ ಚಿತ್ರ ಅಂತಲ್ಲ, ಅಪ್ಪು ಚಿತ್ರದಿಂದ ಹಿಡಿದು, ಯಾಕೆ ಅಪ್ಪು ಫಸ್ಟ್ ಪ್ರೇಮದ ಕಾಣಿಕೆಯಿಂದ ಹಿಡಿದು ಇಲ್ಲಿವರೆಗೂ ಅಪ್ಪು ಸಿನಿಮಾನ ನಾವು ನೋಡಿ ಮೆಚ್ಚದಲ್ಲದೆ ನಾವು ಫಸ್ಟ್ ಫ್ಯಾಮಿಲಿಲಿ ತುಂಬ ಕೊಂಡಾಡಿದ್ದೀವಿ ಅವನ್ನ. ಆ್ಯಕ್ಚುಲಾಗಿ ತುಂಬ ಕೊಂಡಾಡಿದ್ದೀವಿ. ಇವತ್ತು ಅದು ರಾಘು ಮಾತಾಡಿದ ಸ್ವಲ್ಪ ನೋವು ಜಾಸ್ತಿ ಆಯ್ತು, ಯಾಕಂದರೆ ನನಗಿಂತ ಚಿಕ್ಕವ್ರು ಇವರೆಲ್ಲ. ಅದನ್ನ ನಾನು ನೋಡ್ಬೇಕಲ್ವಾ. ರಾಘುಗೆ ಹಿಂಗಾಗಿರೋದು, ಅಪ್ಪು ನಮ್ಮನ್ನ ಬಿಟ್ಟು ಹೋಗಿರೋದು, ಇದನ್ನೆಲ್ಲ ನೋಡಿ ನಾನು ಹೆಂಗಿರ್ಬೇಕು ಹೇಳಿ. ನೋಡಕ್ಕಿರ್ತೀವಿ, ನಗ್ತೀವಿ, ಶೂಟಿಂಗ್ ಮಾಡ್ತೀವಿ, ಡಬ್ಬಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಳಗಡೆ ನೋವು ಇಟ್ಕೊಂಡು ಮಾಡಲೇಬೇಕಲ್ವಾ. ಏನು ಮಾಡೋದು, ನೋವು ಆಗುತ್ತೆ. ಯಾಕಂದ್ರೆ ಅಷ್ಟು ತುಂಬ ಪೆಟ್ ಅವನು, ಎಲ್ರಿಗೂ ತುಂಬ ತುಂಬ ಮುದ್ದು ಮಗ ಅವನು. ಇಲ್ಲಿ ಲಕ್ಷ್ಮಿನೂ ಇದ್ದಾಳೆ, ಪೂರ್ಣಿಮಾನೂ ಇದ್ದಾಳೆ. ಇಬ್ರು ನಾವೆಲ್ಲ ಒಟ್ಟಿಗೆ ಬೆಳೆದವರು. ಇವತ್ತು 5 ಜನದಲ್ಲಿ ಒಬ್ಬ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಒಂಥರ ಬೇಜಾರು, ನೋವು, ದುಃಖ. ಈ ಥರ ಒಂದು ಟೈಮ್ ಬರುತ್ತಾ ಅಂತ ನಾನು ಯೋಚಿಸೇ ಇರಲಿಲ್ಲ ಲೈಫ್ಲಿ. ನಾನು ಅಪ್ಪಾಜಿ ಅಮ್ಮ ಹೋದಾಗಲೇ ಅನ್ಕೊಂಡಿದ್ದೆ, ಅಪ್ಪಾಜಿ ಅಮ್ಮ ಇನ್ನೂ 100 ವರ್ಷ ಇರ್ತಾರೆ ನಮ್ಮ ಜೊತೆಲಿ ಅಂತ ನಮಗೆ ಒಂದು ಆಸೆ. ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ ಇರಬೇಕು, 100 ವರ್ಷ ಇರಬೇಕು ನಮ್ಮ ಮುಂದೆ ಅಂತ ಆಸೆ ಇರುತ್ತೆ. ಆದರೆ ಅವ್ರು ಹೋಗ್ತಾರೆ, ಜೊತೆಲಿ ಇವನು ಚಿಕ್ಕವನು ಹೋಗ್ಬಿಟ್ನಲ್ಲ, ಅದು ತುಂಬಾನೇ ನೋವಿನ ವಿಷಯ. ಬರೀ ನಮಗೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಜನತೆ ಫುಲ್ಲಾಗೆ, ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ
ನಾವು ಮೊನ್ನೆ ಕೃಷ್ಣಗಿರಿ ಶೂಟಿಂಗ್ ಮಾಡ್ಬೇಕಾದ್ರೆ ಅವರೆಲ್ಲರೂ ಬಂದು ನನ್ನ ಒಂದು ಹಳ್ಳಿಲಿ ಪ್ರೆಸಿಡೆಂಟ್ಸ್ ಎಲ್ಲ ಬಂದು ತುಂಬಾ ನೋವು ಪಟ್ರು. ನಾವು ಅನ್ಕೊಂಡು ಏನ್ ಪ್ರೀತಿ ಇರಬೇಕು ಈ ಒಂದು ನಿಜ, ಇಂಥ ಒಂದು ತಮ್ಮನ ಪಡೆಯಕ್ಕೆ ನಿಜವೂ ನಾವು ಪುಣ್ಯ ಮಾಡಿದ್ದು. ಇಂಥ ಒಂದು ನೇಚರ್ ಇರ್ಬೋದು ಬಿಡಿ, ಆಕ್ಟಿಂಗು ಅದೆಲ್ಲ ಇದ್ದೇ ಇರುತ್ತೆ. ಅದನ್ನ ಬಿಟ್ಟು ಒಂದು 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 ಹ್ಯುಮ್ಯಾನಿಟಿ ಅಂತ ಏನಂತೀವಿ, ಅದು ಎಲ್ಲೋ ಹೋಗ್ಬಿಟ್ಟ ಅವನು. ಅದು ಸಾಲದು ಅಂತ ನಮ್ಮ ಡೈರೆಕ್ಟರ್ ಬೇರೆ ಈ ಪಿಕ್ಚರ್ನಲ್ಲಿ ವಾಯ್ಸ್ ಬೇರೆ ಕೂಡ ಕೇಳಿದ್ರು. ನನಗೆ ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಯಾವ ಆರ್ಟಿಸ್ಟು ಇನ್ನೊಬ್ರಿಗೆ ವಾಯ್ಸ್ ಕೊಡೋಕ್ಕಾಗಲ್ಲ ಯಾರಿಗೂ, ತುಂಬಾನೇ ಕಷ್ಟ. ಅದು ಎಕ್ಸ್ಪೆಷಲಿ ಅಪ್ಪು ಕೊಡೋದಿದೆಯಲ್ಲ, ಅದು ಬಹಳ ಕಷ್ಟ. ಅದು ಅಣ್ಣನಾಗಿ ನಾನು ಹೋಗಿ ನಿಂತ್ಕೊಂಡು ಅವನ ಮುಖ ನೋಡ್ಕೊಂಡು ಅವ್ನ ಆಕ್ಟಿಂಗ್ ಮಾಡೋದು, ಇದು ಇಂಥ ಒಂದು ಟೈಮ್ ಬಂತಲ್ಲ, ಈ ಥರ ಬಂದು ನಾವು ಮಾಡಬೇಕಾಯ್ತಲ್ಲ ಅಂತ ಒಂದು ನೋವು. ಒಂದು ಕಡೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಜೊತೆಲಿ. ಆಕ್ಚುಲಿ ಇಬ್ರು ಸೇರಿ ಮಾಡ್ಬೇಕಂತ ತುಂಬಾನೇ ಆಸೆ ಪಡ್ತೀನಿ. ಒಂದು 3-4-5 ವರ್ಷದಿಂದ ಮಾತಾಡ್ತಾ ಇದ್ದೋ, ಮಾಡೋಣ ಶಿವಣ್ಣ ಮಾಡೋಣ ಅಂತ ಹೇಳ್ಬಿಟ್ಟು. ಇಬ್ರು ಒಂದು 2-3 ಸ್ಟೋರಿನೂ ಕೇಳಿದ್ದು, ನೋಡಿ ಅದು ಕೊನೆವರೆಗೂ ಆಗ್ಲೇ ಇಲ್ಲ. ಇದಾಗಿತ್ತು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.